ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಕೆರಳಿದೆ ಈಗ ಬಿಜೆಪಿ. ಸಾಕಷ್ಟು ಅಪಪ್ರಚಾರಗಳಾಗ್ತಾ ಇದೆ. ಇನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಬಿಜೆಪಿಯಿಂದ ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಅನ್ನುವಂತ ಅಭಿಯಾನವನ್ನ ಈಗ ಆರಂಭ ಮಾಡಲಾಗಿದೆ. ಅನೇಕ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಈ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬೃಹತ್ ವಾಹನ ರ್ಯಾಲಿಯನ್ನ ಮಾಡಲಾಗಿತ್ತು. ಯಲಹಂಕ ಶಾಸಕ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಅದು ನಿನ್ನೆ ಧರ್ಮಸ್ಥಳ ತಲುಪಿದೆ. ಆ ನಂತರದಲ್ಲಿ ಬೇರೆ ಬೇರೆ ಬಿಜೆಪಿಯ ನಾಯಕರು ಕೂಡ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಇವತ್ತು ಧರ್ಮಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಭೇಟಿಯನ್ನ ಕೊಡ್ತಾರೆ. ವಿಜಯೇಂದ್ರರಿಂದ ಮಂಜುನಾಥ ಸ್ವಾಮಿ ಜೊತೆಗೆ ಅಣ್ಣಪ್ಪ ಸ್ವಾಮಿ ದರ್ಶನವನ್ನ ಪಡಿತಾರೆ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರದ ವಿರುದ್ಧ ಸಮರವನ್ನ ಸಾರಿದ್ದಾರೆ ಈಗ ಬಿಜೆಪಿ ನಾಯಕರು. ಅಕ್ಷರಶಃ ಕೆರಳಿದ್ದಾರೆ. ಅದಕ್ಕೆ ನಿನ್ನೆ ನಡೆದಂಥ ಜಾಥಾನೇ ಸಾಕ್ಷಿ. ಬೆಂಗಳೂರಿನಿಂದ ಶಾಂತವಾಗಿ ತೆರಳಿದಂಥ 400ಕ್ಕೂ ಹೆಚ್ಚು ಕಾರುಗಳು ಬೈಕ್ಗಳ ಮೂಲಕ ರ್ಯಾಲಿಯನ್ನು ನಡೆಸಿ ಆ ನಂತರದಲ್ಲಿ SR ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ತಲುಪಿದ್ರು. ಅಲ್ಲಿ ಅದ್ದೂರಿಯಾದಂತಹ ಸ್ವಾಗತ, ಜೊತೆಯಲ್ಲಿ ಆಕ್ರೋಶದ ಕಟ್ಟೆ ಎಲ್ಲವೂ ಓಡ್ತಿತ್ತು. ಇವತ್ತು ವಿಜೇಂದ್ರ ಕೂಡ ಭೇಟಿ ನೀಡ್ತಾರೆ ಅನ್ನುವಂತ ಮಾಹಿತಿ. ಅದ್ರ ಜೊತೆಯಲ್ಲಿ ಗಮನಿಸ್ತಾ ಇದೀವಲ್ಲ, ಇವತ್ತು ಬೆಳಗಿನ ಎಕ್ಸ್ಕ್ಲೂಸಿವ್ ವಿಜುವಲ್ಸ್. ಛಲವಾದಿ ನಾರಾಯಣ ಸ್ವಾಮಿ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ದರ್ಶನವನ್ನ ಕೂಡ ಪಡೆದಿದ್ದಾರೆ. ಅನೇಕ ಬಿಜೆಪಿಯ ನಾಯಕರು ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂಥ ಅಭಿಯಾನವನ್ನ ಈಗ ಹಮ್ಮಿಕೊಂಡಿದ್ದಾರೆ. ನಾವಿದ್ದೇವೆ ಧರ್ಮಸ್ಥಳದ ಜೊತೆಯಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ಇನ್ನು ಮುಂದೆ ಅಪಪ್ರಚಾರ ಆಗೋದಕ್ಕೆ ಸಹಿಸೋದಿಲ್ಲ ಅನ್ನುವಂಥದ್ದನ್ನ ಕೂಡ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಬಿಜೆಪಿ ಇಷ್ಟು ದಿನಗಳವರೆಗೂ ಕೂಡ ಒಂದು ಸ್ವಲ್ಪ ಸುಮ್ಮನಿತ್ತು ಅನ್ನುವಂಥ ರೀತಿಯಲ್ಲಿ ಇದ್ರೂ ಕೂಡ ಈಗ ಆಕ್ರೋಶದ ಕಟ್ಟೆ ಒಡೆದಿದೆ ಅಂತ ಹೇಳ್ಬೋದು. ಅನೇಕ ಬಿಜೆಪಿ ನಾಯಕರು ಈಗ ಅಭಿಯಾನಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಯಾರೆಲ್ಲ ಇವತ್ತು ಬರುವಂಥ ನಿರೀಕ್ಷೆಗಳಿದೆ? ಈ ಅಭಿಯಾನ ಯಾವ ರೀತಿಯಲ್ಲಿ ನಡೆಯುತ್ತೆ ನಾಗೇಂದ್ರ ಬಾಬು? ಅಶ್ವಿನಿ, ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಹಲವು ಬಿಜೆಪಿ ನಾಯಕರು ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಮಿಸಿ 7:30 ಸುಮಾರಿಗೆ ಮಂಜುನಾಥನ ದರ್ಶನವನ್ನು ಪಡೆದು ಆ ಬಳಿಕ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ಆ ಬಳಿಕ ಒಂದು ಸ್ಪಷ್ಟ ಸಂದೇಶವನ್ನ ಸಾರೋದಕ್ಕೆ ಬಿಜೆಪಿಯ ಬಹುತೇಕ ನಾಯಕರು ಈಗ ಮುಂದಾಗಿದ್ದಾರೆ. ಈಗ ಬಹುತೇಕ ಬಿಜೆಪಿಯ ಕೆಲ ನಾಯಕರು ಆಗಮಿಸ್ತಾ ಇದ್ದು ಕ್ಷೇತ್ರದ ದರ್ಶನಕ್ಕೆ ಈಗ ತೆರಳಿದ್ದಾರೆ. ನೋಡಿ, ನಿನ್ನೆ ಸಂಜೆ ಬೆಂಗಳೂರಿನಿಂದ ಬೇರೆ ಬೇರೆ ಭಾಗಗಳಿಂದ ರ್ಯಾಲಿ ಮೂಲಕ ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಮಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಸುಮಾರು 500ಕ್ಕೂ ಹೆಚ್ಚು ಕಾರುಗಳ ಮೂಲಕ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ನಿನ್ನೆಯ ದರ್ಶನವನ್ನು ಪಡೆದುಕೊಂಡು ನಿನ್ನೆ ಒಂದಷ್ಟು ಜನ ನಾಯಕರು ಜೊತೆಗೆ ಒಂದಷ್ಟು ಜನ ಕಾರ್ಯಕರ್ತರೆಲ್ಲರೂ ಕೂಡ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ಅವರೊಂದಿಗೆ ನಾವಿದ್ದೀವಿ ಎನ್ನುವ ಸಂದೇಶವನ್ನ ಕೂಡ ಸಾರುವಂತ ಕೆಲಸವನ್ನ ನಿನ್ನೆ ಮೊದಲ ಹಂತದಲ್ಲಿ ಮಾಡಲಾಗಿದೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜೇಂದ್ರ ಅವರು ಕೂಡ ಆಗಮಿಸ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಅವರು ಕಳೆದ ರಾತ್ರಿಯೇ ಆಗಮಿಸಿ ಉಜ್ರೆಯಲ್ಲಿ ಅವರು ಸ್ಟೇ ಮಾಡಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 7:15 ಸುಮಾರಿಗೆ ಅವರು ಉಜ್ರೆಯಿಂದ ಹೊರಡ್ತಾರೆ. 7:30 ಸುಮಾರಿಗೆ ಅಲ್ಲಿಗೆ ಆಗಮಿಸಿ ನೇರವಾಗಿ ಮಂಜುನಾಥನ ದರ್ಶನವನ್ನು ಪಡೆದುಕೊಂಡು ಆಮೇಲೆ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಆ ನಂತರ ವೀರೇಂದ್ರ ಹೆಗ್ಗಡೆ ಅವರನ್ನ ಕೂಡ ಭೇಟಿ ಮಾಡ್ತಾರೆ. ನೋಡಿ, ಒಂದು ಕಡೆ SIT ತನಿಖೆ ಕೂಡ ನಡೀತಾ ಇದೆ. ತನಿಖೆಯ ಹಂತವಾಗಿ ಸಾಕಷ್ಟು ಜನರ ವಿಚಾರಣೆಗೊಳಪಡಿಸುವಂತ ಕೆಲಸವನ್ನ ಕೂಡ ಈಗ SIT ಮಾಡ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ಮುಸುಕುಧಾರಿ ವ್ಯಕ್ತಿಯನ್ನ ಕೂಡ ನಾನಾ ವಿಭಾಗದಲ್ಲೂ ಕೂಡ ಅಂದ್ರೆ ನಾನಾ ಆಯಾಮದಲ್ಲಿ ಅವರನ್ನ ವಿಚಾರಣೆಗೊಳಪಡಿಸಲಾಗಿತ್ತು. ಮತ್ತೊಂದು ಕಡೆ ಮತ್ತೊಬ್ಬ ದೂರುದಾರ ಜಯಂತ್ ಕೂಡ ಆಗಮಿಸಿ ಒಂದಷ್ಟು ದಾಖಲೆಗಳನ್ನ ತಗೊಂಬಂದು ದಾಖಲೆಗಳ ಸಮೇತವಾಗಿ ಕೊಟ್ಟು ಅಂದ್ರೆ 2010ರಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇದೇ ಒಂದು ವಸತಿ ಗೃಹದಲ್ಲಿ ಒಂದು ಕೊಲೆ ಆಗಿತ್ತು, ಸಾಕ್ಷ್ಯನಾಶವನ್ನು ಮಾಡುವಂತ ಕೆಲಸಗಳಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನು ನಡೆಸಬೇಕು ಅಂತೇಳಿ ಅವರು ಮತ್ತೊಂದು ದೂರನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ನಿನ್ನೆ ಅಧಿಕಾರಿಗಳಿಲ್ಲದ ಕಾರಣ ಮತ್ತೆ ಅವರಿಗೆ ಸೋಮವಾರ ಬರೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಮತ್ತೊಂದಷ್ಟು ದಾಖಲೆಗಳ ಸಮೇತ ನಾನು ಹೋಗ್ತೀನಿ ಅಂತೇಳಿ ಕೂಡ 2ನೇ ದೂರುದಾರ ಆಗಿರುವಂತಹ ಜಯಂತ್ ಅವರು ಕೂಡ ಮಾಹಿತಿ ಕೊಡ್ತಾ ಇದ್ರು. ಇದೆಲ್ಲ ಕೂಡ ಒಂದು ಕಡೆ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಧರ್ಮಸ್ಥಳಕ್ಕೆ ಭಕ್ತಾದಿಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅನ್ನೋ
ಮಾಹಿತಿಗಳು ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಹರಿದಾಡುವ ಕೆಲಸಗಳಾಗ್ತಾ ಇತ್ತು. ಇದನ್ನ ಹೋಗಲಾಡಿಸುವ ಸಲುವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ರೀತಿಯಲ್ಲಿ ಬಿಜೆಪಿ ನಾಯಕರು ಕೂಡ ಧರ್ಮಸ್ಥಳಕ್ಕೆ ಯಾರು ಕೂಡ ಬರ್ತಾ ಇಲ್ಲ, ಕ್ಷೇತ್ರಕ್ಕೆ ಭಕ್ತರು ಬರ್ತಾ ಇಲ್ಲ ಅದನ್ನ ಸುಳ್ಳು ಅನ್ನೋದನ್ನ ನಿರೂಪಿಸೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನಿನ್ನೆಯೂ ಕೂಡ ಆಗಮಿಸಿದ್ರು, ಇವತ್ತು ಕೂಡ ಆಗಮಿಸಿದ್ದಾರೆ ಅಂತೇಳಿ ಒಂದು ಸಂದೇಶವನ್ನ ಕೊಡೋದಕ್ಕೆ ಎಲ್ಲರ ಜೊತೆಯಲ್ಲಿ ನಾವು ಧರ್ಮಸ್ಥಳದ ಕ್ಷೇತ್ರದ ಜೊತೆಯಲ್ಲಿ ನಾವಿದ್ದೀವಿ ಅಂತೇಳಿ ಇಲ್ಲಿನ ಕ್ಷೇತ್ರದ ಜನರಿಗೆ ಒಂದು ರೀತಿಯಲ್ಲಿ ಬೆಂಬಲವನ್ನ ಕೊಡುವ ಸಲುವಾಗಿ ಈ ರೀತಿಯಾದಂತಹ ಒಂದು ನಡೆಯನ್ನು ಅನುಸರಿಸಿದ್ದಾರೆ. ನಾನು ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜೇಂದ್ರ ಅವರು ಸೇರಿದಂತೆ ಸ್ಥಳೀಯ ಶಾಸಕರಾಗಿರುವಂತಹ ಹರೀಶ್ ಪುಂಜಾ ಎಲ್ಲರೂ ಕೂಡ ಆಗಮಿಸುವಂತ ನಿರೀಕ್ಷೆ ಕೂಡ ಇದೆ. ಅಶ್ವಿನಿ. ನಾಗೇಂದ್ರ ಬಾಬು, ನೀವಾಗಲೇ ಹೇಳ್ತಾ ಇದ್ರಿ ಈ ಧರ್ಮಸ್ಥಳಕ್ಕೆ ಆಗಮಿಸ್ತಾ ಇರೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಅದರ ವಿಜುವಲ್ಸ್ ಅಲ್ಲಿ ಗಮನಿಸಿದ್ರೆ ಇವತ್ತು ಭಾನುವಾರ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಯಾರಾದ್ರೂ ಭಕ್ತರ ಜೊತೆಯಲ್ಲಿ ಮಾತಾಡಿಸುವಂತ ಪಾಸಿಬಿಲಿಟೀಸ್ ಇದೆಯಾ? ಯಾರಾದ್ರೂ ಭಕ್ತರು ಮಾತಾಡ್ತಾರಾ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಅಶ್ವಿನಿ, ಈಗ ನಾವು ನಮ್ಮ ಕ್ಯಾಮರಾ ಪರ್ಸನ್ ಚಿರಾಗ್ ಹೇಳ್ತೀನಿ, ನಿಮಗೆ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾರೆ. ಧರ್ಮಸ್ಥಳದ ಮುಂಭಾಗದಲ್ಲಿ ಈಗ 7 ಗಂಟೆ ಆಗಿದೆ. ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ರು ಜನ. ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ನಾವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಒಂದಷ್ಟು ಜನ ಇಲ್ಲಿ ಮಹಿಳೆಯರಿದ್ದಾರೆ, ಭಕ್ತರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿರೋದು? ಸರ್ ನಾವು ಯಲಹಂಕ ಕ್ಷೇತ್ರದಿಂದ ಬಂದಿರೋದು. ಯಲಹಂಕದಿಂದ ಯಲಹಂಕ ಸರ್. ಏನ್ ಅನ್ಸುತ್ತೆ ಸರ್ ಇಲ್ಲಿನ ಬೆಳವಣಿಗೆಯನ್ನ ಗಮನಿಸಿದ್ರೆ? ಇದು ಈ ತರ ನೋಡಿದ್ರೆ ತಪ್ಪು ಅನಿಸುತ್ತೆ ಸರ್. ಏನೋ ಪ್ರೂಫ್ ಇಲ್ದಿರ ಇವೆಲ್ಲ ಮಾಡೋದು ತಪ್ಪು ಅನಿಸ್ತದೆ ನಮ್ಗೇನ. ಅದಕ್ಕೋಸ್ಕರ ತನಿಖೆ ಆಗ್ಲಿ, ತನಿಖೆ ಆದ್ಮೇಲೆ ಏನಂತ ಸತ್ಯ ಈಚೆಗೆ ಬರಬೇಕು. ನೀವೆಲ್ಲ ಏನಕ್ಕೆ ಬಂದಿರೋದು? ದೇವ್ರ ದರ್ಶನಕ್ಕೆ ಎಸ್ ಆರ್ ವಿಶ್ವನಾಥ್ ಅವ್ರ ಜೊತೆ. ಧರ್ಮಸ್ಥಳನ ಏನಿವತ್ತು ಧರ್ಮಸ್ಥಳ ಒಂದು ಚಲೋ ಮಾಡ್ಕೊಂಡು ನಮ್ಮ ಯಲಹಂಕ ಕ್ಷೇತ್ರದ ನಮ್ಮ ಶಾಸಕರಾದ ವಿಶ್ವನಾಥರಣ್ಣನವರು ನಮಗೆ ಒಂದು ಕರೆ ಕೊಟ್ಟಿದ್ರು. ಧರ್ಮಸ್ಥಳನ ಉಳಿಸ್ಬೇಕು, ಏನಂದರೆ ಒಂದು ನಮ್ಮ ಧಾರ್ಮಿಕ ಒಂದು ಹಿಂದೂ ಧರ್ಮ ಉಳಿಸೋದಕ್ಕೋಸ್ಕರ ಇವತ್ತಿನ ದಿವಸ ಇಲ್ಲಿ ನಮ್ಮ ಸಾವಿರಾರು ಜನಗಳು ಮತ್ತು ಒಂದು 500ರಿಂದ ಸುಮಾರು 500 ಕಾರುಗಳು ಬಂದಿದ್ದೀವಿ. ಎಲ್ಲ ಮುಂದಿನ ದಿನದಲ್ಲಿ ನಾವು ನಮ್ಮ ಹಿಂದೂ ಧರ್ಮನ ಉಳಿಸ್ಬೇಕು ಅಂದರೆ ಸಾವಿರಾರು ವರ್ಷಗಳಿಂದ ಬಂದಿರೋ ಅಂಥದ್ದನ್ನ ನಮ್ಮ ಮುಂದಿನ ಪೀಳಿಗೆಗೂ ನಾವು ಉಳಿಸ್ಬೇಕು ಅಂತೇಳಿ ನಮ್ಮ ಎಲ್ಲ ಒಂದು ಆಸೆ ಆಗಿದ್ದರಿಂದ ಎಲ್ಲ ಅವ್ರ ಒಂದೊಂದು ಕೂಗಿಗೆ ನಾವು ಸಾವಿರಾರು ಜನಗಳು ನಮ್ಮ ಎಷ್ಟೇ ಇದ್ದಿದ್ರು ನಮ್ಮ ಉಳಿವಿಗಾಗಿ ಮುಂದಿನ ಪೀಳಿಗೆಗೋಸ್ಕರ ನಾವು ಇವತ್ತಿನ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಬಂದಿಲ್ಲಿ ಧರ್ಮಸ್ಥಳದ ಉಳಿವಿಗಾಗಿ ನಾವು ಬಂದಿದ್ದೀವಿ ಅಂತೇಳಿ ಎರಡು ಮಾತು ಹೇಳ್ತಾ ಇದ್ದೀನಿ. ಇವರೆಲ್ಲರೂ ಕೂಡ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಬಂದಿರುವಂಥವ್ರು. ನಾನು ಭಕ್ತರನ್ನ ಮಾತಾಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ನೋಡಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ಜನಸಂಖ್ಯೆ ಎಲ್ಲೋ ಒಂದ್ ಕಡೆ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗಿದೆ ಅಂತೇಳಿ. ಸರ್ ಎಲ್ಲಿಂದ ಬಂದಿರೋದು? ಹೊನ್ನಾಳಿಯಿಂದನಾ? ದಾವಣಗೆರೆ ಡಿಸ್ಟ್ರಿಕ್ಟ್ ದಾವಣಗೆರೆಯಿಂದ. ಇಲ್ಲೆಲ್ಲವೂ ಕೂಡ ಇಷ್ಟೊಂದೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಅದನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು? ಏನಿಲ್ಲ, ಯಾರು ಭಕ್ತಾದಿಗಳದ್ದು ಏನು ಚೇಂಜಸ್ ಆಗಿಲ್ಲ. ಶ್ರೀ ಮಂಜುನಾಥನ ಮೇಲೆ ಮುಂಚೆಯಿಂದ ಏನು ಅಭಿಪ್ರಾಯ ಇದೆ ಅದೇ ಅಭಿಪ್ರಾಯ ಇದೆ. ಏನು ನಥಿಂಗ್ ಇಸ್ ಚೇಂಜ್, ಅದೇ ಭಕ್ತಿ ಇದೆ ಎಲ್ಲರ ಮೇಲೂ ಅದೇ ಇದೆ ಸರ್. ಸರ್ ಎಲ್ಲಿಂದ ಬಂದಿರೋದು ನೀವು? ಸರ್ ನಮ್ಮದು ಮೂಡಿಗೆರೆ. ಧರ್ಮಸ್ಥಳದ ಭಕ್ತರು ನಾವು ಯಾವಾಗಲೂ ಪ್ರತಿ ತಿಂಗಳು ಒಂದ್ಸಲ ಬರ್ತೀವಿ. ಇಲ್ಲಿ ಯಾವುದೇ ಥರದ್ದು ಈ ಥರ ನಡೀತದೆ. ಸುಮ್ಮನೆ ಅಪ್ರಚಾರ ಮಾಡ್ಬೇಕಂತ ಜನ ಮಾಡ್ತಾ ಇದ್ದಾರೆ. ಆದರೆ ಜನಸಂಖ್ಯೆ ನೋಡ್ತಾ ಇರಲಿಲ್ಲ, ಇವೇನು ಕಮ್ಮಿ ಆಗಿಲ್ಲ. ಇನ್ನೂ ಒಂದು ವಾರ ಕಳೆದು ನೀವು ಬಂದು ನೋಡಿ, ಇನ್ನೂ ಹೆಚ್ಚು ಜನಸಂಖ್ಯೆ ಬರ್ತಾರೆ. ನಾವು ದಣಿಗಳ ಪರವಾಗಿದ್ದೀವಿ, ಕ್ಷೇತ್ರ ಪರವಾಗಿದ್ದೀವಿ, ಇಷ್ಟು ನಾವು ಹೇಳಕ್ ಬಯಸ್ತೀವಿ. ಸರ್ ತಾವೆಲ್ಲಿಂದ ಬಂದಿರೋದು? ರಾಣೆಬೆನ್ನೂರು. ಇಲ್ಲಿ ಅದೇನೇನೋ ಸಿಕ್ಕಿದೆ, ತನಿಖೆ ಆಗಬೇಕು, ಈ ಥರದ್ದೆಲ್ಲ ಆಗ್ತಿದಿಲ್ಲ, ಅದನ್ನೆಲ್ಲ ನೋಡಿದಾಗ ನಿಮ್ಮ ಮನ್ಸಿಗೆ ಏನ್ ಅನ್ನಿಸ್ತು? ನಮಗೆಲ್ಲ ಸುಳ್ಳು ಅನಿಸ್ತಾ ಇದೆ. ನೂರಾರು ಶವಗಳನ್ನ ಹೂತಿಟ್ಟಿದ್ದೀವಿ, ಅದೆಲ್ಲವೂ ಕೂಡ ಒಂದು ಕೊಲೆಗಳಾಗಿದೆ, ಅತ್ಯಾಚಾರಗಳಾಗಿದೆ, ಅದೆಲ್ಲ ತನಿಖೆ ಆಗಬೇಕು, ಈ ತರದ ಆಗ್ರಹಗಳು ಕೇಳಿ ಬರ್ತಾ ಇದೆಯಲ್ಲ, ಅವೆಲ್ಲ ಸುಳ್ಳು ಅನಿಸ್ತಾ ಇದೆ ನಮಗೆಲ್ಲ. ಸರ್ ನೀವೆಲ್ಲಿಂದ ಬಂದಿರೋದು? ಸರ್ ನಾವು ಕನಕಪುರದಿಂದ. ಡಿ ಕೆ ಶಿವಕುಮಾರ್ ಅವ್ರ ಕ್ಷೇತ್ರದಿಂದ. ಹೌದು ಸರ್, ಹೌದು. ಏನ್ ಅನಿಸ್ತಾ ಇದೆ ಅಲ್ಲ ಇಲ್ಲೆಲ್ಲ ನೋಡಿದಾಗ ನಿಮ್ಗೆ, ಈ ಒಂದು ಬೆಳವಣಿಗೆ, ಈ ತನಿಖೆ, ಇದೆಲ್ಲ ನೋಡಿದಾಗ? ಇದೆಲ್ಲ ಸುಳ್ಳು ಅನಿಸ್ತಾ ಇದೆ. ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಮೇಲೆ ಇದು ಕೆಟ್ಟ ಹೆಸರು ಮಾಡಬೇಕು ಅಂತ. ಸರ್ ನೀವೆಲ್ಲಿಂದ ಬಂದಿರೋದು? ಸರ್ ನಾವು ಯಲಹಂಕದಿಂದ ಬಂದಿರೋದು. ಸರ್ ಏನಂದರೆ ಧರ್ಮಸ್ಥಳಕ್ಕೆ ಇವತ್ತು ನಿನ್ನೆ ನಾವು ಸುಮಾರು ಜನ ಒಂದು 600 ಕಾರಿಂದ ಬಂದಿದ್ದೀವಿ, ಶಾಸಕರು ಎಸ್ ಆರ್ ವಿಶ್ವನಾಥ್ ಅವ್ರ ಕಡೆಯಿಂದ. ನೋಡಿ, ಧರ್ಮದ ಬಗ್ಗೆ ಏನೇನೋ ಹೇಳ್ತಾರೆ, ದೇಶದ ಪವಿತ್ರದ ಬಗ್ಗೆ, ದೇವಸ್ಥಾನದ ಪವಿತ್ರ ಬಗ್ಗೆ ಕೂಡ ಏನೇನೋ ಹೇಳ್ತಾರೆ. ಇದೆಲ್ಲ ಏನಂದರೆ ಅವ್ರವ್ರು ಮಾಡಿದ ಕರ್ಮ ಅವ್ರವ್ರಿಗೆ ಇರ್ತದೆ. ಹಾಗಾಗಿ ಭಕ್ತರು ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ನಾನು ಎಲ್ಲರೂ ವಿನಂತಿಸಿದ್ದೆ.
ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಅದರ ದೃಶ್ಯವನ್ನ ಕೂಡ ನಾನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಒಂದು ಕಡೆ ಭಕ್ತರ ಸಂಖ್ಯೆಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ವಿಜೇಂದ್ರ ಅವರು ಕೂಡ ಆಗಮಿಸಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಕೂಡ ಈಗ ಆಲ್ರೆಡಿ ಆಗಮಿಸಿ ಅವರು ಒಳಗಡೆ ವೀರೇಂದ್ರ ಹೆಗ್ಗಡೆ ಅವರ ನಿವಾಸದಲ್ಲಿ ಅವರು ಕೂತಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಿಜೆಪಿಯ ಬಹುತೇಕ ಎಲ್ಲ ನಾಯಕರು ಕೂಡ ಇಲ್ಲಿಗೆ ಆಗಮಿಸಿ ಇಲ್ಲಿಂದ ಒಂದು ಸಂದೇಶವನ್ನ ಕೊಡೋದಕ್ಕೆ ಮುಂದಾಗ್ತಿರೋದು. ನಾವು ನಿಮ್ಮೊಂದಿಗೆ ಇದ್ದೀವಿ ಅನ್ನುವ ಒಂದು ಸಂದೇಶವನ್ನ ಸಾರುವ ಸಲುವಾಗಿ ಈಗ ಇಲ್ಲಿಗೆ ಆಗಮಿಸಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ SR ವಿಶ್ವನಾಥ್ ಅವರು ಆಗಮಿಸಿದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ವಿ. ಇನ್ನೇನು ವಿಜೇಂದ್ರ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಬಂದಿದ್ದಾರೆ. ಅದರಲ್ಲೂ ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಂದಿದ್ದಾರೆ. ಎಲ್ಲಿಂದ ಬಂದಿರೋದಣ್ಣ? ಬಾಗಲಕೋಟೆಯಿಂದ ಬಂದ. ಬಾಗಲಕೋಟೆಯಿಂದ. ಏನ್ ಅಣ್ಣ ಇಲ್ಲೆಲ್ಲ ನೋಡಿದಾಗ? ಏನು ಅನ್ಸಲ್ಲ ಸರ್, ತುಂಬಾ ಚೆನ್ನಾಗಿದೆ ವಾತಾವರಣ. ದೇವಸ್ಥಾನ ನೋಡಕ್ ಬಂದಿದ್ವಿ, ಚೆನ್ನಾಗಿದೆ. ಅಶ್ವಿನಿ, ಇದು ನಾವೀಗ ನೋಡಿ ಏನ್ ಗಮನಿಸ್ತಾ ಇದ್ವಿ, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜೇಂದ್ರ ಅವರು ಕೂಡ ಭಕ್ತರು ಬರ್ತಾರೆ ಅನ್ನೋ ಮಾಹಿತಿ ಇದೆ. ಅವ್ರು ಬಂದ ಬಳಿಕ ದೇವರ ದರ್ಶನವನ್ನ ಮಾಡಿ ಆ ಬಳಿಕ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ನಂತರ